ಸರ್ಕಾರದ ಮಹತ್ವಾಕಾಂಕ್ಷೆಯ ನಾರಿ ಶಕ್ತಿ ವಂದನ್ ಅಧಿನಿಯಮದಡಿ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿ ಜಾರಿಗೊಳಿಸುವುದನ್ನು ವಿರೋಧಿಸುತ್ತಿರುವ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ನಡೆಯನ್ನು ಖಂಡಿಸಿ ಸಾಗರ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರಸಭೆ ಆವರಣದಲ್ಲಿರುವ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಎದುರು ಜಮಾಯಿಸಿದ ಮಹಿಳಾ ಕಾರ್ಯಕರ್ತೆಯರು ವಿರೋಧ ಪಕ್ಷಗಳ ವಿರುದ್ಧ ಘೋಷಣೆಯನ್ನು ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಹಿಳೆಯರು ಕೈಯಲ್ಲಿ ಸೌಟು ಮತ್ತು ತಟ್ಟೆಗಳನ್ನು ಹಿಡಿದು ತಟ್ಟುವ ಮೂಲಕ ವಿನೂತನವಾಗಿ ಸದ್ದು ಮಾಡಿ ಗಮನ ಸೆಳೆದರು. ಮಹಿಳೆಯರ ರಾಜಕೀಯ ಸಬಲೀಕರಣಕ್ಕೆ ಪೂರಕವಾದ ಮೀಸಲಾತಿ ಮಸೂದೆಯನ್ನು ಅಡ್ಡಗಟ್ಟುತ್ತಿರುವ ಕಾಂಗ್ರೆಸ್ ನೇತೃತ್ವದ ಒಕ್ಕೂಟದ ಧೋರಣೆಯು ಮಹಿಳಾ ವಿರೋಧಿಯಾಗಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಒಂದು ಸಣ್ಣ ಬ್ರೇಕ್ನ ನಂತರ ಪ್ರತಿಭಟನೆಯ ದೃಶ್ಯ ಮತ್ತು ಪ್ರತಿಭಟನೆಯಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ
ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಅನ್ನೋದನ್ನ ನಾವು ಈಗ ಯೋಚನೆ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಒಳ್ಳೆ ದೇಶದ ಪ್ರಜೆಯನ್ನ ಆರಿಸಿದಕ್ಕೆ ಇಷ್ಟೆಲ್ಲಾ ಯೋಜನೆಗಳನ್ನ ಮಹಿಳೆಯರ ಪರವಾಗಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಯಾಕೆ ಸಂವಿಧಾನಾತ್ಮಕವಾಗಿ ಮಹಿಳೆ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಬರಬಾರದು? 30 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಈ ಯೋಜನೆ 1971ರಲ್ಲಿ 55 ಕೋಟಿ ಜನಸಂಖ್ಯೆ ಇದ್ದಂತಹ ನಮ್ಮ ಭಾರತಕ್ಕೆ 543 ಲೋಕಸಭಾ ಕ್ಷೇತ್ರಗಳ ಇದ್ದಂತಹ ಸಮಯವನ್ನ ಪರಿಗಣಿಸಿ ಅವಾಗ ನೀಡಿದಂತಹ ಮೀಸಲಾತಿಯನ್ನ ಮರುವಿಂಗಡಣೆ ಮಾಡಿ ಈಗ 2026ರಲ್ಲಿ ಅಂದ್ರೆ 23ರಲ್ಲಿ ಪಾಸ್ ತಂದಂತಹ ಒಂದು ಬಿಲ್ಲಿಗೆ ಈ ಒಂದು ವ್ಯವಸ್ಥಿತವಾಗಿ ಅಂದ್ರೆ 140 ಕೋಟಿ ಜನಸಂಖ್ಯೆ ಇರುವಂತಹ ಸಮಯದಲ್ಲಿ 33% ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಟ್ಟು ಅವರನ್ನ MLA ಹಾಗೂ MP ಕ್ಷೇತ್ರಗಳಿಗೆ ನಾವು ಮೀಸಲಾತಿಯನ್ನ ನೀಡೋಣ ಅಂತ ಹೇಳಿ ಒಳ್ಳೆ ಯೋಚನೆಯನ್ನ ಮಾಡಿ ಅದನ್ನ ಮೊನ್ನೆ ದಿನ ಏಪ್ರಿಲ್ 16, 17, 18ನೇ ತಾರೀಕಿಗೆ ಈ ಯೋಜನೆಯನ್ನ, ಈ ಅಧಿನಿಯಮವನ್ನ ಜಾರಿಗೆ ತರೋಣ ಅಂತ ಹೇಳಿ ಒಳ್ಳೆಯ ಮನಸ್ಸಿನಿಂದ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಅಧಿನಿಯಮವನ್ನ ಜಾರಿಗೆ ವಿಶೇಷ ಅಧಿವೇಶನದ ಮೂಲಕ ತಂದಂತಹ ಸಮಯದಲ್ಲಿ ಏಪ್ರಿಲ್ 17ಕ್ಕೆ ಅದನ್ನ ಮತಕ್ಕೆ ಚಲಾಯಿಸಿದಾಗ ಕಾಂಗ್ರೆಸ್ ಪಕ್ಷ ಹಾಗೂ ಅದರ ಮಿತ್ರ ಪಕ್ಷಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಇಡೀ ನಾರಿ ಶಕ್ತಿಗೆ ಅವಮಾನ ಮಾಡಿರೋದಕ್ಕೆ ಅವರಿಗೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ಬರೋದ್ರಿಂದ 33% ಮಹಿಳೆಗೆ ಮೀಸಲಾತಿ ಸಿಕ್ತಿತ್ತು. ಅದೇನು ಬರೇ ಬಿಜೆಪಿ ಪಕ್ಷಕ್ಕೆ ಸಿಗುತ್ತಾ? ಎಲ್ಲ ಪಕ್ಷದವರಿಗೆ. ನಾವೇನು ಒಂದೇ ಪಕ್ಷಕ್ಕೆ ಅಂತ ಸೀಮಿತ ಅಲ್ಲ, ದೇಶಾದ್ಯಂತ 33% ಮೀಸಲಾತಿ. ಒಂದೇ ಪಕ್ಷಕ್ಕೆ ಸೀಮಿತವಾದರೆ ಅವ್ರು ಹೇಳ್ಬೋದಿತ್ತು. ಗ್ರಾಮ ಪಂಚಾಯತಿಯಲ್ಲಿ 50% ಇದೆ, ತಾಲೂಕ್ ಪಂಚಾಯತಿಯಲ್ಲಿದೆ, ಜಿಲ್ಲಾ ಪಂಚಾಯತಿಯಲ್ಲಿದೆ, ಶಾಸಕಾಂಗದಲ್ಲಿ ಯಾಕಿಲ್ಲ? ಈ ಹೋರಾಟ ಯಾವಾಗಲೂ ನಡೀತಾ ಇದೆ. ಇವಾಗ ಬಂದಂತ ಒಂದು ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ನಿರಾಕರಿಸಿದೆ. ಯಾಕಂದ್ರೆ ಅವರಿಗೆ ಅವ್ರದೇ ಹೆಸರು ಬೇಕಿತ್ತು, ಈ ಕಾಯ್ದೆ ತರಲಿಕ್ಕೆ ತಮ್ಮ ಹೆಸರು ಬೇಕಿತ್ತು, ಬೇರೆ ಪಕ್ಷದ ಹೆಸರು ಬರಬಾರ್ದಿತ್ತು. ಕಾಂಗ್ರೆಸ್ ಪಕ್ಷದ ವಿರೋಧ ನಮ್ಮ ಹೋರಾಟ. ಅವರ ಮೈತ್ರಿಕೂಟ ಪಕ್ಷಗಳು ಸೇರಿ ಇದನ್ನು ನಿರಾಕರಿಸಿದ್ದಾರೆ. ಎಲ್ಲ ಅದರ ವಿರುದ್ಧ ಮತದಾನ ಮಾಡಿದ್ದಾರೆ. ಅವರಿಗೆ ಒಂದು ಚೀಮಾರಿ ಹೇಳ್ತಾ